ಬನ್ನಿ ನಾವು ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಬೇಕು. ಯಾಕೆಂತಂದರೆ ಅತ್ಯಂತ ಜನಪ್ರಿಯ ಪ್ರಧಾನಮಂತ್ರಿ. ಜವಾಹರ್ಲಾಲ್ ನೆಹರು ಆದಮೇಲೆ ಇವರೇ ಸಿಕ್ಕಿರೋರು. ಇವರು ಜವಾಹರ್ಲಾಲ್ ನೆಹರು ಅವರ 17 ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ. ಆ ರೆಕಾರ್ಡ್ನ ಬ್ರೇಕ್ ಮಾಡ್ತಾರೆ. ಈಗಾಗಲೇ 3ನೇ ಸರಿ ಪ್ರಧಾನಮಂತ್ರಿ ಆಗಿದ್ದಾರೆ. 3ನೇ ಸರಿ ಪ್ರಧಾನಮಂತ್ರಿ ಆಗಿದ್ದಾರೆ. 15 ವರ್ಷ ಈಸಿಯಾಗಿ ಕಂಪೇರ್ ಮಾಡ್ತಾರೆ. ಇನ್ನು ನೆಕ್ಸ್ಟ್ ಟೈಮು ಇವರೇ ಪ್ರಧಾನಮಂತ್ರಿಯಾಗಿ ಎಲೆಕ್ಟ್ ಆಗಬೇಕು. ಹಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ಇದು. ಯಾರು ಟಿ ವಿ ನಾನು ಮಾತಾಡ್ತಿದ್ದೀನಿ, ಯಾರು ಮಾರುತಿ ಭಟ್ರು ರೆಕಾರ್ಡ್ ಮಾಡ್ತಿದ್ದಾರೆ, ಯಾರು ನಮ್ಮ ಚಾನಲ್ ನೋಡ್ತಾರೆ, ಇವ್ರ ಮೇಲೆಲ್ಲ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸೆಪ್ಟೆಂಬರ್ 17ನೇ ತಾರೀಕು ನರೇಂದ್ರ ಮೋದಿಯವರು ಹುಟ್ಟಿದ ಹಬ್ಬ. 75 ವರ್ಷ ಆದಮೇಲೆ ಎಲ್ಲ ರಿಟೈರ್ಮೆಂಟ್ ತಗೋಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಸ್ವಾಮಿ, ಜನರಲೈಸ್ ಮಾಡಬೇಡಿ. ಯಾಕೆ ಅಂತಂದರೆ ನಮ್ಮ ಡೆಮಾಕ್ರಸಿ ಬನಾನ ಆಗಿದೆ, ನಮ್ಮ ಡೆಮಾಕ್ರಸಿ ವೀಕ್ ಆಗಿದೆ, ನಮ್ಮ ಡೆಮಾಕ್ರಸಿ ಎಕ್ಕುಟ್ಟು ಹೋಗಿದೆ. ಏನು ಅಂದರೆ ಚಿನ್ನ ತೂಗ್ತಕ್ಕಂಥ ತಗಡಿನಲ್ಲಿ ಕಟ್ಟಿಗೆ ತೂಗ್ತೀವಿ, ಕಟ್ಟಿಗೆ ತೂಗ್ತಕ್ಕಂಥ ತಗಡಿನಲ್ಲಿ ಚಿನ್ನ ತೂಗಕ್ಕೆ ಹೊರಟಿದ್ವಿ. ಹಾಗಾಗಿ ನರೇಂದ್ರ ಮೋದಿಯವರು ಏನು ರೂಲ್ಸ್ ಹೇಳಿದ್ದಾರೆ, 75 ವರ್ಷಕ್ಕೆ ರಿಟೈರ್ಮೆಂಟ್ ತಗೋಬೇಕು ಅಂತ, ಇದು ಎಲ್ರಿಗೂ ಅನ್ವಯಿಸೋದಿಲ್ಲ. ಜನರಲಾಗಿ ಅನ್ವಯಿಸುತ್ತೆ ರೂಲ್ಸು. ಆದರೆ ಸಾಧಕರಿಗೆ ಮತ್ತು ವಿಶ್ವಗುರು ಆಗಕ್ಕೆ ಹೊರಟಿರೋರಿಗೆ ಇದು ಅನ್ವಯಿಸೋದಿಲ್ಲ ಅಂತ ಅಂದ್ಬಿಟ್ಟು ಮೋದಿ ಸರ್ವಕಾಲಿಕ ವಿಶ್ವಗುರು. ಮೋದಿಯವರು 20 ವರ್ಷ 100 ವರ್ಷ ಪ್ರಧಾನಮಂತ್ರಿ ಆಗಿರಬೇಕು ಅಂದ್ಬಿಟ್ಟು ನಮ್ಮ ಎಪಿಸೋಡ್ನ ಅದಕ್ಕೋಸ್ಕರ ಡೆಡಿಕೇಟ್ ಮಾಡ್ತಾಯಿದ್ದೀವಿ. ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ಆತ ತುಂಬ ಬಡತನದಿಂದ ಬಂದಿರೋರು. ರೈಲ್ವೆ ಸ್ಟೇಷನ್ನಲ್ಲಿ ಟೀ ಮಾರ್ತಾಯಿದ್ರಂತೆ ಅವ್ರ ತಂದೆ. ಇವರು ಸಹ ಚಾಯ್ವಾಲ ಅಂದ್ಕೊಂಡು ಮಾರ್ತಿದ್ರಂತೆ. ಇದು ಒಂದು. ಸೆಪ್ಟೆಂಬರ್ 17ನೇ ತಾರೀಕು ಅವ್ರು ಹುಟ್ಟಿದ ಹಬ್ಬ. ಅವರು 75, 73, 74 ವರ್ಷ ಮುಗಿಸ್ತಾ ಇದ್ದಾರೆ. ಇನ್ನೆರಡು ವರ್ಷ ಅವ್ರು ಪ್ರಧಾನಮಂತ್ರಿ ಆಗಿರ್ಬೋದು ಜನರಲಾಗಿ ಮಾತಾಡೋದಾದರೆ. ಆದರೆ ವಿಶೇಷವಾಗಿ ಮಾತಾಡಬೇಕು, ಆಳವಾಗಿ ವಿಶ್ಲೇಷಣೆ ಮಾಡಬೇಕು. ಈ ಥರ ನಾಯಕ ಸಿಗೋದು ಅನೇಕ ಶತಮಾನಗಳ ನಂತರ. ನೋಡಿ, ರಾಮಾಯಣ ಕಾಲದಲ್ಲಿ ರಾಮ ಇದ್ದಂತೆ ಅಂತ ಹೇಳ್ತೀವಿ, 7500 ವರ್ಷಗಳ ಹಿಂದೆ. ಅದಾದ ನಂತರ 2500 ವರ್ಷಗಳು ಏನೂ ಇಲ್ಲ, ಕೃಷ್ಣ ಇದ್ದಂತೆ ದ್ವಾಪರಯುಗ 5000 ವರ್ಷಗಳ ಹಿಂದೆ. ಅಂದರೆ 2500 ವರ್ಷಗಳ ಕಾಲ ಗ್ಯಾಪ್ ಆಗಿಬಿಡ್ತು. ಅದು ಬಿಟ್ಟುಬಿಟ್ರೆ ಈಗ ನರೇಂದ್ರ ಮೋದಿಯವರು ನಮಗೆ ಸಿಕ್ಕಿದ್ದಾರೆ, ವಿಶ್ವಗುರು ಆಗಿ ಹೊರಟಿದ್ದಾರೆ. ಮತ್ತು ಭಾರತವನ್ನು ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿಸಬೇಕು ಅಂತ ಅಂದ್ಬಿಟ್ಟು ಅಗಾಧವಾದ ಪರಿಶ್ರಮದಿಂದ, ಅಗಾಧವಾದ ಬುದ್ಧಿವಂತಿಕೆಯಿಂದ, ಅಗಾಧವಾದ ಚಾಣಾಕ್ಷತೆಯಿಂದ ಮುನ್ನಡೆಸ್ತಾ ಇದ್ದಾರೆ. ಏನಾಗಿದೆ, ಭಾರತ ಆಜಾದಿ ಕಾ ಅಮೃತ್ ಮಹೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. 2047ರಲ್ಲಿ ವಿಶ್ವದಲ್ಲಿ 3ರಲ್ಲಿ ದೊಡ್ಡ ಆರ್ಥಿಕ ಶಕ್ತಿ ಆಗಬೇಕು. ನಾವು ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಒತ್ತು ಕೊಡಬೇಕು, ಮತ್ತು ದೇಶದಲ್ಲಿ ಕಷ್ಟಪಟ್ಟು ದುಡಿಯೋನಿಗೆ ಮಾತ್ರ ಸುಖ ಪಡ್ತಕ್ಕಂಥ ಹಕ್ಕಿದೆ ಅಂತ ಇವುಗಳನ್ನ ತತ್ವಗಳನ್ನ ಹೇಳ್ತಾ ಇವರೇನು ಮಾಡಿದ್ದಾರೆ, ವಂದೇ ಭಾರತ್ ಎಕ್ಸ್ಪ್ರೆಸ್ ಇರ್ಬೋದು, ಅಥವಾ ವಿಮಾನ ನಿಲ್ದಾಣಗಳನ್ನ ಇದು ಮಾಡೋದಿರ್ಬೋದು, IITಗಳನ್ನ ಸ್ಥಾಪನೆ ಮಾಡೋದಿರ್ಬೋದು, ಅಥವಾ IIMs ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಮಾಡೋದಿರ್ಬೋದು, ಸ್ಥಾಪನೆ ಮಾಡೋದಿರ್ಬೋದು. ಇದನ್ನೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಹೇಳೋದಕ್ಕೆ ಇಷ್ಟಪಡ್ತೀವಿ. ಏನು ಅಂತಂದರೆ, ನರೇಂದ್ರ ಮೋದಿಯವರು ಭಾರತವನ್ನು ವಿಶ್ವಗುರು ಮಾಡಬೇಕು. ಹಾವಾಡಿಗರ ದೇಶ, ಭಿಕ್ಷುಕರ ದೇಶ. ಏನೋ ಪ್ರಧಾನಮಂತ್ರಿ ಬಂದಿದ್ದಾರೆ, ಒಂದು $10-20 ಮಿಲಿಯನ್ ಕೊಟ್ಬಿಡೋಣ, ಸಮಾಧಾನವಾಗಿ ಹೋಗ್ತಾರೆ ಅಂತ ಭಿಕ್ಷಾಟನೆ ಮಾಡಿಕೊಂಡು ಅದರಲ್ಲೇ ಶ್ರೀಮಂತರಾಗಿರ್ತಕ್ಕಂಥವ್ರು ಏನು ಅಂತ ಹೇಳ್ತೀನಿ, ಹುಚ್ಚು ಮುಂಡೆ ಮದುವೆಯಲ್ಲಿ ಉಂಡೋನೇ ಜಾಣ ತಗಲೆಲ್ಲ ಹೇಳ್ತಿರ್ತೀವಿ. ನಮ್ಮ ಕಾಂಗ್ರೆಸ್ನಲ್ಲಿ ಅನೇಕರು ಬುದ್ಧಿವಂತರಿದ್ದಾರೆ, ಅದರಲ್ಲಿ ಬ್ರಾಹ್ಮಣರು ಇದ್ದಾರೆ. ಇವರೇನು ಅಂತಂದರೆ ನೋಡಿ, ಅದಾನಿಯವ್ರ ಪ್ಯಾಕೆಟಲ್ಲಿ ಮೋದಿ ಇದ್ದಾರಂತೆ, ಅಂಬಾನಿಯವ್ರ ಪ್ಯಾಕೆಟಲ್ಲಿ ಮೋದಿ ಇದ್ದಾರಂತೆ, ಎಲ್ಲ ಶ್ರೀಮಂತರ ಪ್ಯಾಕೆಟಲ್ಲಿ ಮೋದಿ ಇದ್ದಾರಂತೆ. ಆಯಿತು ಸ್ವಾಮಿ, ಒಪ್ಕೊಳ್ಳೋಣ. ನಿಮ್ಮ ಶ್ರೀಮತಿ ಸೋನಿಯಾ ಗಾಂಧಿಯವರು ಏನೂ ಕೆಲಸ ಮಾಡ್ದೇನೆ ಪ್ರಪಂಚದಲ್ಲಿ 4th ರಿಚೆಸ್ಟ್ ವುಮೆನ್ ಆಗಿದ್ದಾರೆ. ಹೇಗೆ ಅಂತ ಯಾಕೆ ಅವರಿಗೆ ಪ್ರಶ್ನೆ ಕೇಳಿಲ್ಲ? ಹಾಗಿದ್ಮೇಲೆ ನೀವು ಕೇಳ್ತಕ್ಕಂಥ ಏನಿದೆ, ಇದು ಮೋಸದ ಒಂದು ಭಾಗ ಅಂತ ನಾವು ತಿಳ್ಕೋಬೇಕಾಗತ್ತೆ. ಇಂಥ ಅನಿವಾರ್ಯ ಸ್ಥಿತಿಗೆ ಬರಬೇಕು. ಇದನ್ನೆಲ್ಲ ಧಿಕ್ಕರಿಸ್ಬಿಟ್ಟು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಿದ್ದಾರೆ. 3ನೇ ಬಾರಿ ಪ್ರಧಾನಮಂತ್ರಿಯಾಗಿ ಈ ಸರ್ತಿ ಏನು ಮಾಡ್ತಾರೆ, ಅಭಿವೃದ್ಧಿಯ ವೇಗವನ್ನು ಜಾಸ್ತಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇದು ತಿಳ್ಕೋಬೇಕಾಗಿರೋ ಅಂಶ ಅಂತಂದರೆ ನೋಡಿ, ಇಂಪಾರ್ಟೆಂಟ್ ಹೇಳ್ತೀನಿ. ಅನೇಕರು ಬರ್ತಾರೆ, ಅನೇಕ ಸಲ ಕೆಲಸ ಮಾಡ್ತಾರೆ. ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು 100 ಕೆಟ್ಟ ಕೆಲಸ ಮಾಡ್ತಾರೆ. ನಮ್ಮ ಜವಾಹರ್ಲಾಲ್ ನೆಹರು ಮಾಡಿದ್ದೇನೆ. ಏನಾಗಿದೆ, ನರೇಂದ್ರ ಮೋದಿಯವರು ಒಂದು ಇಂಪಾರ್ಟೆಂಟ್ ಕೆಲಸ, ಭೂಮಿಯ ಅಂತರ್ಜಲವನ್ನು ಹೆಚ್ಚಿಸಬೇಕು. ಏನಂದರೆ ನಮ್ಮ ಕರ್ನಾಟಕದಲ್ಲಿ, ನಾವು ಮೈಸೂರಿನಲ್ಲಿ ಇರ್ತಕ್ಕಂಥ ಇದು
300-400 ಅಡಿ ಕೆಳಗೆ ಹೋದ್ರೂ ನೀರು ಸಿಗ್ತಿರಲಿಲ್ಲ, 1 ಇಂಚ್ ನೀರು ಸಿಗ್ತಿರಲಿಲ್ಲ. ಇದು ತಿಳ್ಕೋಬೇಕಾಗಿರೋ ಅಂಶ. ಅಂತರ್ಜಲಕ್ಕೆ ಅಭಿವೃದ್ಧಿ ಮಾಡಬೇಕು, ಅಂತರ್ಜಲ ಜಾಸ್ತಿ ಆಗೋ ಹಾಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಇದನ್ನೇನು ಮಾಡಿದ್ರು, ರಾಷ್ಟ್ರೀಯ ಮಿಷನ್ನಾಗಿ ತೊಗೊಂಡ್ರು. ಅಂದರೆ ಒಂದು ಯುದ್ಧೋಪಾದಿಯಲ್ಲಿ ಕೆಲಸವನ್ನು ತೊಗೊಂಡು ಇವತ್ತೇನಾಗಿದೆ, 80 ಅಡಿಗೆ ನೀರು ಸಿಕ್ಕಿದೆ. ನಮ್ಮ ಪಕ್ಕದ ಮನೆಯಲ್ಲಿ ಬೋರ್ ಹಾಕ್ತಿದ್ದಾರೆ, 80 ಅಡಿಗೆ 3.5 ಇಂಚ್ ನೀರು ಬಂದಿದೆ. ಇದು ತಿಳ್ಕೋಬೇಕಾಗಿರ್ತಕ್ಕಂಥ ಅಂಶ. ಇದಲ್ಲದೆ ಏನಾಗಿದೆ ಬನ್ನಿ ನೋಡಿ, ನರೇಂದ್ರ ಮೋದಿಯಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಒಂದು ಅತ್ಯಂತ ಸುಂದರವಾಗಿ ಬದುಕು ಕಟ್ಕೊಳ್ಳೋಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಕ್ರಿಯಾ ಯೋಜನೆ ಜಾರಿಗೊಳಿಸ್ತಾರೆ. ಕಾಂಗ್ರೆಸ್ನವ್ರು ಏನು ಮಾಡಿದ್ದಾರೆ ಅದನ್ನು ಬ್ಲೈಂಡಾಗಿ ಫಾಲೋ ಮಾಡ್ತಾರೆ. ಏನು ಅಂತ ಹೇಳ್ತೀನಿ ಬನ್ನಿ ನೋಡಿ. ಕೆರೆಗಳಿದ್ದಾವೆ. ಕೋಲಾರ, ಇಡೀ ಇಂಡಿಯಾ ದೇಶದಲ್ಲೇ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳು ಜಾಸ್ತಿ ಇದೆಯಂತೆ. ಇಂಥ ಕೆರೆಗಳನ್ನ ನದಿ ಪ್ರವಾಹ ಬಂದಾಗ ಪ್ರವಾಹವನ್ನು ಡೈರೆಕ್ಷನ್ನ ಚೇಂಜ್ ಮಾಡಿ, ಪ್ರವಾಹ ದಿಕ್ಕನ್ನು ಬದಲಿಸಿ ಕೆರೆಗಳನ್ನ ತುಂಬಿಸ್ತಕ್ಕಂಥ ಯೋಜನೆ, ನದಿಗಳಿಂದ ನೀರಿಂದ ಕೆರೆಗಳನ್ನು ತುಂಬಿಸ್ತಕ್ಕಂಥ ಯೋಜನೆಯನ್ನು ಯಡಿಯೂರಪ್ಪನವ್ರು ಶುರು ಮಾಡಿದ್ರು. BJP ಅಧಿಕಾರ ಇದನ್ನು ಇವತ್ತು ಕಾಂಗ್ರೆಸ್ನವರು ಫಾಲೋ ಮಾಡ್ತಿದ್ದಾರೆ. ಏನು ಅಂತಂದರೆ ಇದೆಲ್ಲ ಹೆಮ್ಮೆ ವಿಷಯ. ಅಂತರ್ಜಲವನ್ನು ವೃದ್ಧಿ ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಇದೆ ನೋಡಿ. ಅಂತ ಮನಸ್ಸಿಗೆ ಬಂತು ಪ್ರಧಾನಮಂತ್ರಿಗೆ. ಅದು ಯುದ್ಧೋಪಾದಿಯಲ್ಲಿ ತಗೊಂಡು ಮಾಡಿದ್ದಾರೆ ಅಂತಂದರೆ ಅವ್ರು ವಿಶ್ವಗುರು ಆಗೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಾಗಿದೆ, 2ನೇ ಹೆಜ್ಜೆ ಇಟ್ಟಾಗಿದೆ, 3ನೇ ಹೆಜ್ಜೆ ಇಟ್ಟಾಗ್ಬೋದು ಅಂತ ಇದೆಲ್ಲದಾದ್ರು ಬಂದೆ ಡೆಮಾಕ್ರಸಿ ಜೊತೆಗೆ ಥಿಂಕ್ ಮಾಡ್ಕೋಬೇಕು ಅಂತ ಹೇಳ್ತೀವಿ ನಾವು. ಹಾಗೆಲ್ಲ ಹೇಳ್ತಿರ್ತೀನಿ ನಾನು. ನಮ್ಮ ಬದುಕನ್ನು ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಪ್ರಕೃತಿ ಜೊತೆಗೆ ಸಿಂಕ್ ಮಾಡ್ಕೋಬೇಕು ಅಂತಂದರೆ ಸಮಾಜದ ದೃಷ್ಟಿನಲ್ಲಿ ಇದನ್ನು ಯೋಚನೆ ಮಾಡಬೇಕು ಅಂತಂದರೆ ನೋಡಿ, 50 ಜನ ಗಂಡಸರಿಗೆ 50 ಜನ ಹೆಂಗಸರು ಇರಬೇಕು. ಅದು ಪ್ರಕೃತಿಯ ನಿಯಮ. ಅದು ಏನಾಗುತ್ತೆ, ನಮ್ಮಲ್ಲಿ ಆರ್ಥಿಕವಾಗಿ ವ್ಯತ್ಯಾಸಗಳು ಬಂದು ಎಲ್ಲರೂ ಹೆಣ್ಣುಮಕ್ಕಳು ಭ್ರೂಣ ಹತ್ಯೆ ಮಾಡ್ತಾ ಬಂದರು. ಭ್ರೂಣ ಹತ್ಯೆ ಮಾಡ್ಕೋತಾ ಬಂದ್ಬಿಟ್ಟು ಏನಾಯಿತು, ಇವತ್ತು 50 ಜನ ಗಂಡಸರಿಗೆ 45-40 ಜನ ಹೆಂಗಸರು ಮಾತ್ರ ಸಿಗ್ತಾ ಇದ್ದಾರೆ. ಇದು ನಮ್ಮ ದೇಶದ ದೊಡ್ಡ ದುರಂತ, ಭೂಮಿ ಮೇಲೆ ಅತಿ ದೊಡ್ಡ ದುರಂತ. ಇದನ್ನು ನರೇಂದ್ರ ಮೋದಿಯವರು ಕಂಡುಕೊಂಡು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಮಾಡಿದ್ರು. ಇಂಥ ದೂರಾಲೋಚನೆ ಇರ್ತಕ್ಕಂಥ ಪ್ರಧಾನಮಂತ್ರಿ, ಇಂಥ ದೂರಾಲೋಚನೆ ಸೂಕ್ತ ಕಾಲದಲ್ಲಿ ಗಮನ ಇಟ್ಟು ಅದಕ್ಕೆ ಪರಿಹಾರವನ್ನು ರೂಪಿಸ್ತಕ್ಕಂಥ ಪ್ರಧಾನಮಂತ್ರಿ ಯಾರನ್ನಾದ್ರು ನೋಡಿದ್ದೀವಿ ಅಂದರೆ ವಾಜಪೇಯಿ ಇಲ್ಲ ರೀ, ಜವಾಹರ್ಲಾಲ್ ಬಿಡಿ ಬೋರ್ಡ್ಗೆ ಬರೋದಿಲ್ಲ. ಇಂಥ ಪ್ರಧಾನಮಂತ್ರಿಯನ್ನು ನಾವು ಕಳ್ಕೋಬೇಕಾ. ಸೆಪ್ಟೆಂಬರ್ 17ನೇ ತಾರೀಕು ಅವ್ರದ್ದು ಜನ್ಮದಿನ ಬರ್ತಾ ಇದೆ. 75 ವರ್ಷ ಆದ ತಕ್ಷಣ 75 ವರ್ಷ ಆದವ್ರು ರಿಟೈರ್ ಆಗಬೇಕು, ರಾಜಕೀಯದ ಯಾವುದೇ ಹುದ್ದೆಗಳಲ್ಲಿ ಇರಬಾರ್ದು ಅಂತ ಅಂದ್ಬಿಟ್ಟು ಎಲ್ಲೋ ಮಾತಾಡಿದ್ದಾರೆ ಅವರು. ಇದು ಸಾಧಕರಿಗೆ ಅನ್ವಯಿಸೋದಿಲ್ಲ, ಜನಸಾಮಾನ್ಯರಿಗೆ ಅನಿಸುತ್ತೆ, ಜನರಲ್ ರೂಲ್ಸ್ ಅನಿಸುತ್ತೆ. ಎವ್ರಿ ರೂಲ್ ಹ್ಯಾಸ್ ಗಾಟ್ ಅನ್ ಎಕ್ಸೆಪ್ಷನ್, ಎವ್ರಿ ಎಕ್ಸೆಪ್ಷನ್ ಹ್ಯಾಸ್ ಗಾಟ್ ಎ ರೂಲ್. ಆದ್ದರಿಂದ ನರೇಂದ್ರ ಮೋದಿಯವರು 100 ವರ್ಷ ಪ್ರಧಾನಮಂತ್ರಿಯಾಗಿರಲಿ, ನಮ್ಮ ದೇಶವನ್ನು ವಿಶ್ವಗುರು ಮಾಡಲಿ, ನಮ್ಮ ದೇಶವನ್ನು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ ದೇಶ 3ರಲ್ಲಿ 1 ಮಾಡ್ತೀವಿ ಅಂತ ಹೊರಟಿದ್ದಾರೆ 2047ರಲ್ಲಿ. ಅದಾಗಲಿ. ಮತ್ತು ಡಿಫೆನ್ಸ್ ಎಕ್ವಿಪ್ಮೆಂಟು ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಮಾರಾಟ ಮಾಡೋದು, ಅದರಿಂದ ಹಣ ಸಂಪಾದಿಸೋದು, ಅದರಲ್ಲೂ ಮುಂದುವರಿಲಿ, ಅದರಲ್ಲೂ ನಮ್ಮ ದೇಶ ನಂಬರ್ 1 ಆಗಲಿ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದರಲ್ಲೂ ನಮ್ಮ ದೇಶ ಮುಂದಾಗಲಿ ಅಂತ ಹೇಳ್ಬಿಟ್ಟು ನರೇಂದ್ರ ಮೋದಿ ಅಂತ ನಾಯಕನ ನಾವು ಕಳ್ಕೊಳ್ಳೋದು ಬೇಡ. ನನಗೇನೋ ಮುಸಲ್ಮಾನರು ವೋಟ್ ಬ್ಯಾಂಕ್ ಅಂತೆ, SC ST ವೋಟ್ ಬ್ಯಾಂಕ್ ಅಂತ ಎಲ್ಲ ಕೇಳಿದ್ವಿ. ಬನ್ನಿರಿ, ನಾವು ಟ್ಯಾಕ್ಸ್ ಕಟ್ಟೋರೆಲ್ಲ ವೋಟ್ ಬ್ಯಾಂಕ್ ಆಗೋಣ, ಮಿಡ್ಲ್ ಕ್ಲಾಸ್ನವರೆಲ್ಲ ವೋಟ್ ಬ್ಯಾಂಕ್ ಆಗೋಣ. ಯಾರು ನಮ್ಮ ಕೈಲಿ ಏನೂ ಆಗಲ್ಲ, ಜಾತಿಗಳಲ್ಲಿ ಡಿವೈಡ್ ಮಾಡಿದ್ದಾರೆ ನಮ್ಮ ದೇಶವನ್ನು ಅಂತ ಬೈಕೊಳ್ಳೋಕ್ಕೆ ಕಾರಣ ಹೇಳ್ತೀವಿ. ಅವರೆಲ್ಲ ಒಂದಾಗೋಣ, ನರೇಂದ್ರ ಮೋದಿಯವರಿಗೆ ವೋಟ್ ಹಾಕ್ತಕ್ಕಂಥ ಒಂದು ವೋಟ್ ಬ್ಯಾಂಕ್ನ ಸೃಷ್ಟಿ ಮಾಡೋಣ ಅಂತೇಳಿ ಇಂದಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.